ಏನು ವಿಶೇಷ ಈ ಸ್ಥಳದ್ದು? ನೀವು ಅಲ್ಲಿ ಮೇಲೆ ದೀಪಾವಳಿ ಕಂಬ ಅಂತ ಐತಲ್ಲ, ಅಲ್ಲಿ ಬಿಸಿಲು ತುಂಬ ಹಿಡಿತದೆ. ಅಲ್ಲಿಗೆ ಆ ದೀಪ ಹಚ್ಚಿದ್ರೆ ಅಲ್ಲಿ ಒಳಗೆ ಲಿಂಗು, ಈಶ್ವರ ಲಿಂಗು ಅದಕ್ಕೆ ಬೆಳಕು ಬೀಳತ್ರಿ. ಆಮೇಲೆ ಪರಮೇಶ್ವರ ಅಲ್ಲಿ ಒಳಗ ದುರ್ಗಾದೇವಿ ಅಂತ ಐತಿ, ಅದಕ್ಕೂ ಬೆಳಕು ಬೀಳತ್ರಿ. ಆಮೇಲೆ ಹಿಂದೆ ಸಾವಿರಾರು ಗುಹೆಗಳು ಅದಾವ್ರಿ. ಎಲ್ಲಿ? ಒಳಗನ ಗರ್ಭಗುಡಿ ಒಳಗೆ. ಓ, ಅಲ್ಲಿ ಅದಾವಲ್ಲ ಒಳಗೆ ಗುಹೆ ಅದಾವ. ಆಮೇಲೆ ಅಲ್ಲಿಂದ ಬಿಟ್ಟು ಮೇಲೆ ಅಂತರ್ಗಂಗೆ ಅಂತ ಐತಿ, ಅಲ್ಲಿ ಪುಣ್ಯ ಇದ್ದರೆ ನೀರು ಸಿಗ್ತದೆ. ಕೈ ಇಟ್ಟರೆ ನೀರು ಸಿಗ್ತೈತಿ ಅಂತಾರಲ್ಲ, ಅದು ಯಾವಾಗ ಸಿಗ್ತದೆ. ಅಲ್ಲಿ ಕೈ ಇಡ್ಬೇಕು, ನೀರು ಸಿಗ್ತೈತಿ. ಪುಣ್ಯ ಇದ್ರೆ, ಪುಣ್ಯ ಇಲ್ಲ ಅಂದ್ರೆ ಸಿಗಿಲ್ಲ. ಆಮೇಲೆ ಈ ಗುಹೆ ಅದಾವಲ್ರಿ, ಅದ್ರ ಒಳಗೆ ಹೋಗ್ಯಾರ ಯಾರು? ಈಗ ನಮ್ಮ ಜನ ಯಾರು ಹೋಗಿದ್ರು, ಹಿಂದ್ ಜನ ಅವ್ರು ಹೋಗಿದ್ದಾರೆ ತಪಸ್ಸಿಗೆ. ಅವ್ರು ಹೋಗಿದ್ದ ಅಲ್ಲೆಲ್ಲ ಸಾವಿರಾರು ಗಂಟೆ ಗುಹೆಗಳು ಅದಾವು. ಅಲ್ಲಿ ಒಂದು ಕಂಡಿ ಹೋಗೋದು ಅಂತ ಐತಿ, ಅಲ್ಲಿಗೆ ಏಕೈತಿ ರೋಡ್ ಐತಿ, ರೋಡ್ ಐತಿ, ಗುಹೆ ಒಳಗ ಐತಿ, ಗುಹೆ ಒಳಗನ ಐತಿ ಕಂಡಿ ಬಾಗೋರಿಗೆ. ಕಂಡಿ ಹೋಗಿ ಆಮೇಲೆ ಒಂದು ಹುಂದ ಒಂದು ಕಾಮಿ ಬಿಟ್ಟದ್ ಹುಂದ ಹೋಗಿ ಬಾಗಿನ ಜಾವ ಕೂಡ್ತಂತ್ರಿ, ಕಾಮಿ ವಾಪಸ್ ಬಂತ. ಅದು ಹೋಲಿಲ್ಲ ಅಂತ, ಅದು ಅಷ್ಟು ಸಣ್ಣದೈತಿ ದಾರಿ ಅಂತ. ಹುಂಜೋಗ ಅಷ್ಟಷ್ಟ ದಾರಿ ಐತಿ. ಒಟ್ಟು ಹಿಂದೆ ಅವ್ರು ರಾಜರು ಕುದುರೆ ಸವಾರಿ ಏನೋ ಮಾಡಾರ ಅಂತ ಇದ್ರಂತ ಅದ್ರೊಳಗೆ. ಈಗೆಲ್ಲ ಕೌಚ್ಕಂದೆಲ್ಲ ಏನು ಬಿದ್ದೋಟ ಏನೋ ಗೊತ್ತಿಲ್ಲ. ಅಲ್ಲಿ ನಡಿ ಬಿದ್ದಿರ್ಬೇಕು ಒಳಗೆ, ಸುರಂಗ ಹಾಳಾಗಿರ್ಬೇಕು, ಒಳಗೆ ಹಾಳಾಗಿರ್ಬೇಕು. ಕಂಡಿ ಬಾಗೋರು ಎಷ್ಟು ಕಿಲೋಮೀಟರ್ ಆಗತ್ತಿಲ್ಲಿ? ಇಲ್ಲಿಂದ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್. ಈ ಮ್ಯಾಲೆ ಹೊತ್ತು ಹೋದ್ರೆ ನಮಗೆ ಇನ್ನೂ ಗುಹೆಗಳು ಇವು ಸಿಗ್ತಾವೆ. ಗುಹೆಗಳು ಇಲ್ಲೇ ಒಳಗರೆ ಅವೆಲ್ಲ, ಇಲ್ಲೇ ಸಾವಿರಾರು ಗುಹೆಗಳು. ಅಲ್ಲಿ ಏನೋ ಆದ್ರೆ ಈಗ ಒಬ್ರು ಹೇಳಿದ್ರು, ಇಲ್ಲಿ ಹೋದವ್ರು ಯಾರು ವಾಪಸ್ ಬಂದಿಲ್ರಿ ಅಂತಂದು ಹೇಳಿದ್ರು. ಗುಹೆದೊಳಗೆ ನಾವು ಹೋದವ್ರು ವಾಪಸ್ ಬಂದಿಲ್ಲ ಅಂತ ನೋಡಿಲ್ಲ ಸರ್, ಯಾರು ಹೋಗಿದ್ದು ನೋಡಿಲ್ಲ ನಾವು. ಹೋಗ್ಯಾರನ್ನ ಅವಾಗ ಗೊತ್ತಿಲ್ಲ. ಇಲ್ಲಿ ಸಿದ್ಧಾರೂಢರು ಇಲ್ಲೇ ತಪಸ್ ಮಾಡ್ಯಾರ. ಅವ್ರಿಂದ ನಾಗು ಸಾರಿ ಏನು ಹೇಳಿದ್ದಾರೆ, ಅವ್ರು ಇಲ್ಲಿಂದ ಬಂದು ಇಲ್ಲಿ ತಪಾಸ್ ಮಾಡಿ ಇಲ್ಲಿಂದ ದೀಪ ಹಚ್ಚಿಕೊಂಡು ಅಲ್ಲಿ ಇರಾಗದಾವ. ಎಲ್ಲಿ ಸಿದ್ಧಾರೂಢ ಮಾಡಿದಾಗ ಇವತ್ತಿಗೂ ಹೋಯ್ತು ಆ ದೀಪ. ಸಿದ್ಧಾರೂಢರು ಇಲ್ಲೇ ತಪಾಸ್ ಮಾಡಿ ಆ ದೀಪ ಹಚ್ಕೊಂಡು ಅಲ್ಲಿ ಹೋಗ್ಯಾರ. ಆಮೇಲೆ ಅಲ್ಲಿಂದ ಇಲ್ಲಿ ಒಂದು ಬಾವಿ, ಭಜನಿ ಬಾವಿ ಅಂತ ಇದೆ. ಮುಂದೆ ನೀರು ಹರಿಯೋದು ಕೇಳ್ತತ್ರಿ, ಮುಂದೆ ಹೋಗೋದು ಎಲ್ಲಿ ಹೋಗತ್ತೆ ಅನ್ನೋದು ಗೊತ್ತಿಲ್ಲ. ನೀರು ಹರಿಯೋದು ಕಾಣ್ತೈತಿ, ಆದ್ರೆ ಅದು ಮುಂದೆ ಎಲ್ಲಿ ಹೋಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಭಜನಿ ಬಾವಿ ಅಂತಾರೆ. ಭಜನಿ ಬಾವಿ. ಆಮೇಲೆ ಗೌರ್ಮೆಂಟಿಂದ ಏನಾರ ಮಾಡ್ಸ್ಯಾರ ಇಲ್ಲೇನ? ಏನಿಲ್ರಿ, ಎಲ್ಲ ನೀವು ಊರನಾರ ಸೇರಿ ಮಾಡಿದ್ದು? ಎಲ್ಲ ಭಕ್ತರು ಭಕ್ತರು ಮಾಡಿಸ್ಯಾರ. MLAಗಳು ಅವರು ಬಂದ್ರೆ 2 ಲಕ್ಷ 3 ಲಕ್ಷ ಅಷ್ಟ ಕೊಟ್ಟೋಕಾರ, ಮತ್ತೇನು ಮಾಡಿಲ್ಲ. ಎಲ್ಲ ಕೈಲಿ ಹಾಕಿ ನೀವೇ ಮಾಡಿರಲ್ಲ? ಕೈಲಿ ಹಾಕಿ ಎಲ್ಲ ಭಕ್ತರ ಮಾಡಿದ್ದಾರೆ. ಆಮೇಲೆ ಏನೋ ಒಂದು ಹೊರಗಳು ಕೇಳ್ಬೇಕಾದ್ರೆ ಒಂದು ಬೋರ್. ಹೌದಾ, ಅಲ್ಲಿ ದೇವ್ರ ಮುಂದೆ ಸ್ವಲ್ಪ ಜನ ಕುಳ್ತಾರ, ಹೂ ಕೇಳ್ತಾರೆ. ಕೂತ ಏನ್ ಕೇಳ್ತಾರ ಗೊತ್ತಾಗಲಿಲ್ಲ. ನೀವು ಒಂದು ಬೋರ್ ಹಾಕ್ಬೇಕಂತ ಬಂದಿರ್ತಾರ, ಅದು ಆ ಪಾಯಿಂಟಿಗೆ ನೀರ್ ಬೀಳದತ್ತ ಇಲ್ಲ. ಬೀಳ್ತತಿ ಅಂದ್ರೆ ಬಲ ಕೊಡ, ಬೀಳದಲ್ಲಪ್ಪ ಅಂದ್ರೆ ಒಂದು ಜಡ ಕೊಡ. ಅಂದ್ರ ಅದು ಎಡ ಕೊಡ್ತಂದ್ರ ಅವ್ರು ಅಲ್ಲಿ ಬೋರ್ ಹೊಡ್ಸಂಗಿಲ್ಲ. ಬಲ ಕೊಡ್ತಂದ್ರ ಸುಮ್ಮ ದಡ ಹೋಗಿ ಹೊಡ್ಸಕ್ ಪ್ರಾರಂಭ ಮಾಡ್ತಾರೆ ರೈತರಿ. ಇಲ್ಲಿ ದೇವ್ರ ಮುಂದೆ ಕುತ್ಕೊಂಡು ನಾವು ಹೂ ಕೇಳ್ತಾರಲ್ಲಿ. ಬಲಗಡೆ ಹೂ ಬಿತ್ತಂದ್ರ ಏನೋ ಅವ್ರ ಕೆಲಸ ಇದ್ರ ಆಗ್ತೈತಿ, ಎಡಗಡೆ ಹೂ ಬಿತ್ತಂದ್ರ ಆಗಲ್ಲ, ಹಿಂಗ್ರಿ. ಆಮೇಲೆ ಈಗ ನೌಕರಿ ಸಲುವಾಗಿ ನೌಕರಿ ಹಾಕಿರ್ತಾರ ಅಪ್ಲಿಕೇಶನ್, ಅದಕ್ಕೂ ಹಾಕತ್ತ ಅನ್ನೋದಾದ್ರೆ ಬಲ ಕೊಡು, ಆಗಲ್ಲಪ್ಪ ಅನ್ನೋದ್ರೆ ಎಡ ಕೊಡು. ಒಟ್ಟು ಏನು ಕೆಲಸ ಕಾರ್ಯ, ಏನ ಕೆಲಸ ಆಗ್ಲಿ, ಒಂದು ಮದುವೆದಾಗ್ಲಿ, ಒಂದು ಮಕ್ಕಳ ಬಗ್ಗೆ ಆಗ್ಲಿ, ಎಲ್ಲ ಹೂ ಕಟ್ಕೊಂತಾರೆ. ಒಂದು 10 ನಿಮಿಷದೊಳಗೆ ಹೂ ದಯ ಮಾಡ್ಸ್ಯಾಬಿಟ್ಟು. ಈಗ ಅಲ್ಲಿ ಒಂದು 10-15 ಜನ ಕೂತ್ಕೊಂಡ್ರಿ. ಈಗ ಒಬ್ಬೊಬ್ಬರ ಮನುಷ್ಯನ ನಿಮ್ದು ಮುಗಿತ್ರ ನೀವು ಒಂದು ಬೇಡಿಕೆ, ಅದು ಒಬ್ಬರು ಮೊದ್ಲು ಹೂ ಇಟ್ಟಿರ್ತಾರ, ಅವ್ರದ್ದು ಮುಗಿತ್ಲಿ ಅವ್ರು ಎದ್ದು ಹೋಗೋದು. ಮತ್ತೊಬ್ರು ಯಾರು ಕೇಳ್ತೀರಿ ಅಂತ ಎಲ್ಲರೂ ಒಂದೇ ಇಟ್ಗೆ ಇಡಂಗಿಲ್ಲ ಹೂವ. ಇಲ್ಲ, ನಿಮ್ದು ಆಗತ್ತಿಗೆ ಅವ್ರದ್ದು. ಈಗ ನೀವ್ ಇಡಾಕತ್ತೀರಿ ಅಂತ ಇಟ್ಕೋ, ನಿಮ್ದು ಹೂ ಬಲಗಡೆ ಬಿತ್ತು ಎಡಗಡೆ ಬಿತ್ತು, ನಿಮ್ ಕೆಲಸ ಮುಗೀತು, ನೀವ್ ಎದ್ದು ಈ ಕಡೆ ಬರೋದು, ಆಮೇಲೆ ನೆಕ್ಸ್ಟ್ ಅಲ್ಲಿ ಕುಂತಾರ ಇಡೋದು. ನಾನು ಇವಾಗ ಅಲ್ಲೇನು ಅಬ್ಸರ್ವೇಷನ್ ಮಾಡಿದೆ, ಒಂದು 10-15 ಜನ ಕುತ್ಕೊಂಡ್ರು. ಕುತ್ಕೊಂಡಾಗ ಇವ್ರೆಲ್ಲಾರು ಹೂ ಕೆಳಕೈ ಕುತ್ಕೊಂಡ್ರ. ಈಗ ಯಾರ ಮನಸ್ಸಿನಿಂದ ಯಾರ್ದು ಹೆಂಗ್ ಬೀಳ್ತತೆ ಗೊತ್ತಿಲ್ಲ. ಒಟ್ಟು ಒಂದ್ ಕಟ್ಟಿ ಹಂಗಲ್ರಿ,
ಅವ್ರು ಕೇಳ್ಕೊಂಬಂದು ಕೊಡ್ತಾರೆ. ಇಲ್ಲಿ ಕೇಳಿ ಬಂದು ಕುಂತಾರ ನೋಡಿ. ಏನಂತ ಕೇಳಿದ್ರಿ ನೀವು? ನೀವೇನಂತ ಕೇಳಿದ್ರಿ? ನಾವು 2 ಪಾಯಿಂಟ್ ತೋರಿಸಿದ್ವಿ. ಹಾ 2 ಪಾಯಿಂಟ್ ಯಾವ ಒಂದೇ ಪಾಯಿಂಟ್ ಅನುಕೂಲ ಆಕತಿ ಹೊರಗಡೆ ಕೊಡು, ಹಾ ಇಲ್ಲ ಅಂದ್ರೆ ಎಡಗಡೆ ಕೊಡು. ಹಾ ಆಮೇಲೆ ಅವ್ರ ಅಣ್ಣ ಇನ್ನೊಂದು ಕುಲ್ ಕೇಳಿದ್ರು, ಅದು ಅನುಕೂಲ ಮುಟ್ಲಿ ಮತ್ತೆ ಈಗ ಹೊರಗೆ ವಕೀಲರ ಅಣ್ಣ ಮತ್ ನೋಡಿ ಬಂದ್ ಮತ್ತೆ ಈಗ ಅಕ್ಕ ಕುಂತಿರೋದು ನಾವು. ಹೌದನ್ರಿ. ಈಗ ಅದ ಕೊಟ್ಟಿಲ್ಲ, ಎಡಗಡೆ ಕೊಟ್ಟತಿ, 2 ಬೋರ್ಗೆ ಆದ್ರೆ ಎಡಗಡೆ ಕೊಟ್ಟತಿ. ಈಗ ಅಲ್ಲಿ ಅವರು ನೋಡಿ ಇಲ್ಲಿ ಹೂ ಬಲಗಡೆ ಕೊಡ್ತಂದ್ರೆ ನೀವು ಹೊಡಿರಿ ಅಂತ ಹೇಳ್ತೀರಿ, ಬೋರ್ ಬಿಡ್ರಿ. ಮತ್ ನೋಡಕ್ ಹೋಗ್ರಿ ಪಾಯಿಂಟ್, ಮತ್ ನೋಡಿ ಬಂದ್ ಈಗ ನೋಡಿದ್ರೆ ಹೆಂಗಂತ ಮತ್ ಕೇಳೋದು. ಈಗ ಹಾ 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 ಅನುಕೂಲ ಆಯ್ತು ಬೋರ್ ಹಾಕ್ಸೋದು, ಬೋರ್ ಹಾಕ್ಸಿದ್ರೆ ಸಕ್ಸಸ್ ಆಕತ್ತದ. ಇಲ್ಲಿ ತೊಂದ್ರೆ ಇಲ್ಲಿ ಬಲಗಡೆ ಹೂ ಬಿದ್ರೆ ಸಕ್ಸಸ್ ಆಗ್ತೈತಿ. ಸ್ಥಳೀಕರ ನಾವು ಹಂಗಾಗಿ ಮತ್ತ ಇದಾವ.